ಮಂದ್ರ 2002, ಆವರಣ 2007, ಕವಲು 2010, ಯಾನ 2014, ಉತ್ತರಾಖಂಡ 2017. ಉತ್ತರಾಖಂಡದ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ, ಪರ್ವ ಮಹಾಭಾರತದ ಒಂದು ಅವರ ಕಥೆನ ಬರೆದ್ರೆ ಉತ್ತರಾಖಂಡ ರಾಮಾಯಣದು ಸೀತೆಯ ಮುಖ್ಯ ಪಾತ್ರವಾಗಿ ತಗೊಂಡು ರಾಮಾಯಣನ ನಾವು ರಾಮನ ದೃಷ್ಟಿಯಲ್ಲಿ ನೋಡ್ತೀವಿ. ಆದರೆ ಸೀತೆ ದೃಷ್ಟಿಯಲ್ಲಿ ಯಾರು ಕೇಳಿದ್ರು ಸೀತೆ ಕಷ್ಟನ ಯಾರು ಕೇಳಿಲ್ಲ. ಅವ್ರ ದೃಷ್ಟಿಗೆ ಬಂದ್ರೆ ಮಹಾಭಾರತನೇ ನೋಡ್ಲಿಲ್ಲ ಅಂತೇಳಿ ಭೈರಪ್ಪ ಅವರು ಸೀತೆ ದೃಷ್ಟಿಯಿಂದ ರಾಮಾಯಣನ ನೋಡಿ ಉತ್ತರಾಖಂಡ ಅನ್ನೋ ಒಂದು ಗ್ರಂಥನ ರಚಿಸಿದ್ರು. ಅವರ ಲಘುವಾಗಿ ಅವರ 10 ಕಾದಂಬರಿಗಳ ಪೈಕಿ ಕೆಲವೊಂದನ್ನ ಚುಟುಕುವಾಗಿ ಪರಿಚಯಿಸೋದಾದ್ರೆ, ಪರ್ವ ಆಲ್ರೆಡಿ ಹೇಳಿದಾಗೆ ಮಹಾಭಾರತದ ಬಗ್ಗೆ, ಸಾರ್ಥ ಒಂದು ಕಾದಂಬರಿ ಭಾರತೀಯ ತತ್ವ ಜ್ಞಾನದ ಬಗ್ಗೆ, ವಂಶವೃಕ್ಷ ಮೌಲ್ಯಗಳು, ಸಂಪ್ರದಾಯ ಮತ್ತು ಆಧುನಿಕತೆಯ ಬಗ್ಗೆ. ವಂಶವೃಕ್ಷದ ಬಗ್ಗೆ ಮುಂದಿನ ಇನ್ನ ಸ್ವಲ್ಪ ಕ್ಷಣದಲ್ಲಿ ಹೇಳ್ತೀನಿ. ದಾಟು ಅವತ್ತು 1973 ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತ ಹೇಳಿ, ಅವತ್ತಿನ ಕಾಲದಲ್ಲಿ ಊಹೆ ಮಾಡೋಕ್ಕೂ ಕಷ್ಟ ಆಗಿತ್ತು. ಅದ್ರ ಮೇಲೆ ಇದೆ, ತುಂಬಾ ಚೆನ್ನಾಗಿದೆ, ಓದಿ ದಾಟು ಕಾದಂಬರಿ. ತಂತು ತತ್ವಶಾಸ್ತ್ರ ಮತ್ತು ಮನುಷ್ಯ ಸಂಬಂಧಗಳ, ವಿಶೇಷವಾಗಿ ಗುರು ಶಿಷ್ಯರ ಸಂಬಂಧವನ್ನು ಹೋಲಿಕೆ ಮಾಡಿ ಬರೆದಿರೋದು. ಗೃಹಭಂಗ, ಮತದಾನ, ತಬ್ಬಲಿ ನಿನಾದೆ ಮಗನೆ, ಆವರಣದ ಬಗ್ಗೆ ಹೇಳಲೇಬೇಕು. ಇಸ್ಲಾಂ ಅವರ ಆಳ್ವಿಕೆಯ ಕಾಲದಲ್ಲಿ, ಮುಸಲ್ಮಾನರ ಆಳ್ವಿಕೆಯಲ್ಲಿ ಭಾರತ ದೇಶ ಯಾವ ಮಟ್ಟಕ್ಕೆ ಒಂದು ಹೀನಾಯ ಸ್ಥಿತಿಲಿತ್ತು, ನಮ್ಮ ಜನಗಳಿಗೆ ಎಷ್ಟು ಒಂದು ಕ್ರೌರ್ಯದಲ್ಲಿ ಹಿಂಸೆಯನ್ನು ಕೊಟ್ಟರು ಅನ್ನೋದನ್ನ ನಮ್ಮ ಆಡು ಭಾಷೆನಲ್ಲಿ, ಕಥೆ ಹೇಳೋ ರೀತಿಯಲ್ಲಿ ಅವರು ಉದಾಹರಣೆ ಕೊಟ್ಟು ಬರೆದಿದ್ದಾರೆ. ತುಂಬಾ ಸುಮಾರು 70ಕ್ಕಿಂತ ಹೆಚ್ಚು ಮರುಮುದ್ರಣ ಆಗಿರ್ತಕ್ಕಂಥ ಕನ್ನಡದ ಒಂದು ಕೃತಿ ಅಂದ್ರೆ ಆವರಣ ಅಂತಲೇ ಹೇಳ್ಬೋದು. ಮತ್ತೆ ಮಂದ್ರ, ಸಂಗೀತದ ಆಸಕ್ತಿ ಇದ್ದವರಿಗೆ ಮಂದ್ರ ಕಾದಂಬರಿ ಓದಿದ್ರೆ ಅರ್ಥ ಆಗಿರುತ್ತೆ. ಮಂದ್ರದಲ್ಲಿ ಅವ್ರ ಸಂಗೀತನ ಎಷ್ಟು ಗಾಢವಾಗಿ ಅಧ್ಯಯನ ಮಾಡಿ, ಸಂಗೀತಗಾರರು ಸಂಗೀತ ಕಲಿತಕ್ಕಂಥವರ ಪರಿಸ್ಥಿತಿ ಹೇಗಿರುತ್ತೆ, ಸಂಗೀತದಲ್ಲಿ ಅತಿ ಸಾಧನೆ ಮಾಡಿರ್ತಕ್ಕಂಥ ಗುರುಗಳು ಸಂಗೀತದ ಭಿಕ್ಷೆ ಬೇಡಿ ಹೋದ ಶಿಷ್ಯರಿಗೆ ಯಾವ ರೀತಿ ಉಪಯೋಗಿಸ್ತಾರೆ, ಅವರಿಗೆ ಸಂಗೀತ ದಾನ ಮಾಡ್ತಾರೆ ಅನ್ನೋದನ್ನ ಬಹಳ ಕಟುವಾಗಿ ತೀಕ್ಷ್ಣವಾಗಿ ಬರೆದಿದ್ದಾರೆ. ವಾಸ್ತವವಾಗಿ ಸಂಗೀತದ ಬಗ್ಗೆ ಬರೆದಿದ್ದಾದ್ರೂ ಆ ಕಾದಂಬರಿ ಈ ನಮ್ಮ ಜೀವನದಲ್ಲಿ ಏನ್ ನಡೆಯುತ್ತೆ ಸಂಗೀತ ಪ್ರಪಂಚದಲ್ಲಿ ಅನ್ನೋದಕ್ಕೆ ಹಿಡಿದ ಕನ್ನಡಿ ತರನೇ ಇದೆ ಆ ಪುಸ್ತಕ. ಅವ್ರದ್ದು ಪ್ರಶಸ್ತಿಗಳಿಗೆ ಬಂದ್ರೆ, ರಾಷ್ಟ್ರ ಪ್ರಶಸ್ತಿಗಳು ಪದ್ಮಭೂಷಣ 2023, ಪದ್ಮಶ್ರೀ 2016, ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ 2015, ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಬಂದ್ಬಿಟ್ಟು ಮಂದ್ರ ಗ್ರಂಥಕ್ಕೆ 2010 ಸಿಕ್ಕಿದ್ದು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದಾಟು ಕೃತಿಗೆ ಸಿಕ್ಕಿದ್ದು. ರಾಜ್ಯ ಪ್ರಶಸ್ತಿಗಳು ಸಹ ಅವರಿಗೆ ನೃಪತುಂಗ ಪ್ರಶಸ್ತಿ, ಶ್ರೀಕೃಷ್ಣದೇವರಾಯ, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಗೌರವ ಡಾಕ್ಟರೇಟ್. ಅವರಿಗೆ ಸತ್ಯ ಮತ್ತು ಸೌಂದರ್ಯಕ್ಕೆ 1 ಡಾಕ್ಟರೇಟ್ ಆದ್ರೆ, ಮೈಸೂರು ವಿಶ್ವವಿದ್ಯಾನಿಲಯದಿಂದ ಇನ್ನೊಂದು ಗೌರವ ಡಾಕ್ಟರೇಟ್. ಆದ್ರೆ ಸಂಶೋಧನೆ ಮಾಡಿದವ್ರಿಗೆ ಗೊತ್ತಿರುತ್ತೆ, ಅವರ ಪುಸ್ತಕ ಓದೋರಿಗೆ ಗೊತ್ತಿರುತ್ತೆ, ಅವ್ರ ಒಂದೊಂದು ಪುಸ್ತಕಕ್ಕೂ ಒಂದೊಂದು ಡಾಕ್ಟರೇಟ್ ಬರ್ಬೇಕು. ಆಕ್ಚುಲಿ ಅಟ್ಲೀಸ್ಟ್ 10 ಡಾಕ್ಟರೇಟ್ ಭೈರಪ್ಪ ಅವ್ರಿಗೆ ಬರಬೇಕು, 2 ಬಂದಿರೋದು ಬಹಳ ಕಡಿಮೆ. ಮತ್ತೆ ನಾಡೋಜ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇಷ್ಟೊಂದು ಪ್ರಶಸ್ತಿಗಳು ಬಂದಿದ್ದಾವೆ. ಆದ್ರೆ ಪ್ರಶಸ್ತಿಗಳು ಭೈರಪ್ಪ ಅವರಿಗೆ ಏನೂ ಅಲ್ಲ. ಅವ್ರದ್ದು ಒಂದು ಗುರಿ ಏನಾಗಿತ್ತಂದ್ರೆ, ನಾನು ಬರೀತೀನಿ, ಓದುಗ ವರ್ಗಕ್ಕೆ ಅಕ್ಷರ ದಾಸೋಹ ಮಾಡಿಸ್ತೀನಿ, ಅವರು ತೃಪ್ತಿಪಟ್ಟರೆ ಸಾಕು, ನನಗೆ ಅಷ್ಟೇ ಸಾಕು. ಪ್ರಶಸ್ತಿಗಳು ಅವ್ರು ಬಯಸಿದ್ದೆಲ್ಲ ಅವರ ಒಂದು ಸಾಧನೆಗೆ ಅದು ಉಡುಗು ಬಂದಿದ್ದು ಅಂತಾನೆ ಹೇಳ್ಬೋದು. ಇಷ್ಟು ಭೈರಪ್ಪ ಅವರ ಕಿರುಪರಿಚಯ. ಕೆಲವು ನಿಮಿಷ ಭೈರಪ್ಪ ಅವ್ರ ಬಗ್ಗೆ ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ತೀನಿ. ನನ್ನ ಅನಿಸಿಕೆಗಳಂದ್ರೆ, ಪುಸ್ತಕನ ಸುಮಾರು ನಾನು ಓದಕ್ಕೆ ಶುರು ಮಾಡಿದ್ದು 2007-8 ಆದ್ಮೇಲೆ. ಆಕ್ಚುಲಿ ಅದಕ್ಕಿಂತ ಮೊದಲು ಪುಸ್ತಕ ಓದೋಷ್ಟು ಸಮಯ ನನಗಿರ್ಲಿಲ್ಲ. ಅದಾದ್ಮೇಲೆ ಸ್ವಲ್ಪ ಸಮಯ ಸಿಕ್ತು. ಆಗ ಓದಕ್ಕೆ ಶುರು ಮಾಡಿದಾಗ ಕೆಲವೊಂದು ಓದ್ಬೇಕಂದ್ರೆ ಅರ್ಥ ಆಗ್ತಿರ್ಲಿಲ್ಲ. ಭೈರಪ್ಪ ಅವ್ರ ಊರು ಬಂದು ಸಂತೇಶ್ವರ, ನಮ್ಮ ತಾತ ಊರು ಬಂದು ಗಂಗನಘಟ್ಟ. ಭೈರಪ್ಪ ಅವರ ಊರಿಗೂ ಮತ್ತೆ ನಮ್ಮ ತಾತ ಅವ್ರ ಊರಿಗೂ ಬಹಳ ಹತ್ರ, ಒಂದು 7-8 ಕಿಲೋಮೀಟರ್ ಅಷ್ಟೇನೆ. ಭೈರಪ್ಪ ಅವ್ರ ಕೃತಿ ಓದೋರಿಗೆ ಗೊತ್ತಿರುತ್ತೆ, ತಿಪ್ಟೂರು, ಅರಸೀಕೆರೆ,
ಈ ರೈಲ್ವೆ ಸ್ಟೇಷನ್ ಏನಿದೆ ಬೆಂಗಳೂರಿಂದ ತಿಪ್ಟೂರಿಗೆ ರೈಲು ಓಡಾಡ ಮಾರ್ಗದ ಹೆಸರುಗಳನ್ನೆಲ್ಲ ಬಳಸಿರ್ತಾರೆ. ಅವರು ಭಾಷೆ ನಮಗೆ ಅರ್ಥ ಆಗ್ತಿರ್ಲಿಲ್ಲ, ಕೆಲವೊಂದೆಲ್ಲ ಬಹಳ ಹಳ್ಳಿ ಭಾಷೆನಲ್ಲಿ ಬರೆದಿರ್ತಾರೆ. ಈ ಕೆಲವು ಗೃಹಭಂಗದಲ್ಲೂ ಸಹ ಒಂದು ಧಾರಾವಾಹಿಯಾಗಿ ಬಂದಿದೆ. ಅವರು ಮಾಳವಿಕ ಅವಿನಾಶ್ ಅವರು ಹೇಳ್ತಾ ಇದ್ರು, ಅವ್ರು ಮಾತಾಡೋ ಭಾಷೆಗೆ ಅವರು ಒಂಥರ ಭಯ ಪಟ್ಟಿದ್ರಂತ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಕ್ಕೆ. ಆದ್ರೂ ಅವ್ರು ಕಲಿತು ಗಯ್ಯಾಳಿ ಪಾತ್ರದಲ್ಲಿ ಆ ಒಂದು ಪಾತ್ರನ ನಿರ್ವಹಿಸಿದ್ದಾರೆ. ಭೈರಪ್ಪ ಅವರ ಆಲೋಚನೆ ದೊಡ್ಡ ಮಟ್ಟದಲ್ಲಿ ಇದ್ರು ಅವ್ರದ್ದು ಬರವಣಿಗೆಗೆ ಬಂದಾಗ ಮಾತ್ರ ಅವ್ರ ಮನಸ್ಸು ಮಾತ್ರ ಎಳ್ಕೊಂಡ್ ಬರ್ತಿದ್ದು ಅವರ ಬಾಲ್ಯದಲ್ಲಿ ಕಳೆದ ಜೀವನ ಆ ಭಾಷಾ ಶೈಲಿಯಲ್ಲೇನೆ. ಆ ಒಂದು ನಿಟ್ಟಲ್ಲಿ ಒಂದು ಮಾತು ಹೇಳರು. ಅವರು ಬೆಳವಣಿಗೆ ಹಂತದಲ್ಲಿದ್ದಾಗ ಅವರ ಮನೆ ಹತ್ರ ದೇವಸ್ಥಾನ ಆಯ್ತಂತೆ, ಅಲ್ಲಿ ಒಬ್ರು ಐನೂರು ಇದ್ರಂತೆ. ಅವ್ರ ಐನೂರು ಹೇಳೋರಂತೆ, ನೆರೆ ವಿಗ್ರಹ ಊರು ಸುತ್ತುತ್ತಾ ಇದ್ರೆ ಮೂಲ ವಿಗ್ರಹಕ್ಕೆ ಶಕ್ತಿ ಕುಂದುತ್ತೆ ಅಂತ ಹೇಳಿ. ನಿಮಗೆ ಎಷ್ಟು ಜನಕ್ಕೆ ಅರ್ಥ ಆಯ್ತು? ಕೈ ಎತ್ತಿ. ನಾನು ಹೇಳಿದ್ ಕೇಳಿಸ್ತಾ? ನೆರೆ ವಿಗ್ರಹ ಊರು ಸುತ್ತುತ್ತಾ ಇದ್ರೆ ಮೂಲ ವಿಗ್ರಹಕ್ಕೆ ಶಕ್ತಿ ಕುಂದುತ್ತೆ ಅಂತ ಐನಾರು ಹೇಳ್ತಾ ಇದ್ರು ಅಂತ ಭೈರಪ್ಪ ಅವರು ಅವ್ರ ಕಾದಂಬರಿಯಲ್ಲೂ ಬರೆದಿದ್ದಾರೆ. ಮತ್ತೆ ಕೆಲವೊಂದ್ ಕಡೆಯಲ್ಲೂ ಸಹ ಮಾತಾಡಬೇಕಾದ್ರೆ ಇದನ್ನು ಬಹಳ ಬಳಸಿದ್ದಾರೆ. ಯಾರಿಗಾದ್ರೂ ಅರ್ಥ ಆಯ್ತಾ? ಅದೇ ನೋಡಿ, ನಮ್ಮ ಸಂಪ್ರದಾಯದಲ್ಲಿ ಕೊರತೆ ಇರೋದೇ ಇದು. ಊರಲ್ಲಿ ಮೂಲ ವಿಗ್ರಹಕ್ಕೆ ಪೂಜೆ ಆಗ್ತಾ ಇರುತ್ತೆ, ನೆರೆ ವಿಗ್ರಹಕ್ಕೆ ದೇವರನ್ನ ಕಳಿಸ್ತಾ ಇರ್ತಾರೆ. ಸೊ ನೆರೆ ವಿಗ್ರಹ ಊರು ಸುತ್ತುತ್ತಾ ಇದ್ರೆ ಮೂಲ ವಿಗ್ರಹಕ್ಕೆ ಏನ್ ಶಕ್ತಿ ಇರುತ್ತೆ, ಅದು ನೆರೆ ವಿಗ್ರಹ ಊರು ಸುತ್ತುತ್ತಾ ಇದ್ರೆ ಅದು ಶಕ್ತಿ ಇರಲ್ಲ, ಬೇರೆಯವ್ರು ಅಬ್ಸರ್ವ್ ಮಾಡ್ಕೊಂತಾರೆ, ಮೂಲಕ್ಕೆ ಶಕ್ತಿನೇ ಇರೋಲ್ಲ ಅನ್ನೋ ದೃಷ್ಟಿಲಿ ಬರ್ದಿದ್ದಾರೆ. ಅದನ್ನ ಆಳುವಾಗ ಅಧ್ಯಯನ ಮಾಡಿ. ಈಗ ಹೇಳ್ಲಿಕ್ಕೆ ಅಷ್ಟು ಸಮಯ ಇಲ್ಲ. ಇನ್ನೊಂದು ಏನಪ್ಪಾ ಅಂದ್ರೆ, ಅವ್ರದ್ದು ಕಾದಂಬರಿಗಳು ನನಗೆ ತುಂಬಾ ಮನಸ್ಸಿಗೆ ಹತ್ತಿರವಾಗಿ ಇಷ್ಟ ಆಗಿದೆ ಏನಕ್ಕೆ ಅವರ ಆಡು ಭಾಷೆ. ನಾನು ಬಾಲ್ಯದಲ್ಲಿ ಬೆಳೆದ ಭಾಷೆ ಮತ್ತೆ ಅವರು ಬರೆದ ಭಾಷೆ, ಮಾತಾಡ್ತಿದ್ದ ಭಾಷೆ, ಅದು ಸಾಹಿತ್ಯಿಕ ಭಾಷೆ ಆಗಿರ್ಲಿಲ್ಲ, ಮನಸ್ಸಿನ ಭಾಷೆ ಆಗಿತ್ತು. ಅದು ರೆಸನೆನ್ಸ್ ಆಗುತ್ತಲ್ಲ, ನೀವು ಏನಾದ್ರೂ ಓದ್ತಾ ಇದ್ದಾಗ ಕೇಳಿದಾಗ ಅದು ನಿಮ್ಮ ಮನಸ್ಸಲ್ಲಿ ಅನುರಣಿಸುತ್ತಲ್ಲ, ಆ ರೀತಿ ಭೈರಪ್ಪ ಅವ್ರ ಭಾಷೆ ನನಗನ್ಸಿದ್ದು. ಅವರು ಕಥೆಗಳನ್ನ, ಅವರ ಕಾದಂಬರಿಗಳನ್ನ ಓದಿದಾಗ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಅವರು ಸಂಶೋಧನೆ ಅಂತ ಬಂದಾಗ ಮನಸ್ಸಿನ ಆಳದಲ್ಲಿ ಎಷ್ಟು ಅಧ್ಯಯನ ಮಾಡ್ತಿರ್ತಾರೆ ಅಂದ್ರೆ, ಬಾಲ್ಯದಲ್ಲಿ ಏನು ನಡೆದಿದೆ ಜೀವನ ಕ್ರಮ, ಆ ಒಂದು ಹಂತದಿಂದ ಕಾದಂಬರಿಗಳನ್ನ ಬರೆದು, ಮಹಾಭಾರತ ರಾಮಾಯಣದಂತ ಕಾದಂಬರಿಗಳನ್ನ ಬರೆದು, ಇನ್ನೊಂದು ಕಾದಂಬರಿನ ನನಗೆ ಆಶ್ಚರ್ಯ ಅನ್ಸಿದ್ದು, ಭೈರಪ್ಪ ಅವರಿಂದ ಕಾದಂಬರಿ ಬರಿಬಹುದಾ ಅಂತ ಅನ್ಸಿದ್ದು ಯಾನ ಕಾದಂಬರಿ. ಯಾನ ಕಾದಂಬರಿ ಏನಾದ್ರೂ ನೀವು ಓದಿದ್ರೆ ನಿಮಗೆ ಅರ್ಥ ಆಗಿರುತ್ತೆ ಯಾನದಲ್ಲಿ ಯಾವ್ಯಾವ ವಿಚಾರಗಳಿದಾವೆ ಅಂತ. ನನಗೆ ಯಾನ ಏನಕ್ಕೆ ಮನಸ್ಸಿಗೆ ಹತ್ರ ಆಗಿತ್ತು ಅಂದ್ರೆ, ನಮ್ಮ ಹಾಸನ ಜಿಲ್ಲೆಯವನು ನಾವು ಪ್ರಯಾಣ ಮಾಡ್ತಿದ್ದೆ 25-30 ಕಿಲೋಮೀಟರ್ ಮ್ಯಾಕ್ಸಿಮಮ್ ಹಬ್ಬ ಜಾತ್ರೆಗಳಿಗೋಸ್ಕರ. ಪುಸ್ತಕ ಓದಬೇಕಾದ್ರೆ ನಾನು ಆಲ್ರೆಡಿ ಬೆಂಗಳೂರಲ್ಲಿದ್ದೆ ಯಾನ ರಿಲೀಸ್ ಆದಾಗ. ಅದು ನನ್ನ ಫಸ್ಟ್ ಪುಸ್ತಕ. ಯಾವುದಾದ್ರೂ ಒಂದು ಪುಸ್ತಕನ ಅದು ಯಾವಾಗ ರಿಲೀಸ್ ಆದಾಗ ಓದಿದ್ದಂದ್ರೆ ಅದು ಯಾನ ಒಂದೇನೆ. ಅಂಟಾರ್ಟಿಕಾದಲ್ಲಿ ವಾಸ ಮಾಡಿ ಸ್ವಲ್ಪ ದಿನ ಸಮಯ ಕಳೆದು ಅಂಟಾರ್ಟಿಕಾದ ಜೀವನ ಹೇಗಿರುತ್ತೆ ಅಂತಲೂ ಸಹ ಬರೆದಿದ್ದಾರೆ. ಮತ್ತೆ ಆಸ್ಟ್ರೋನಾಟ್ ಫಿಸಿಸಿಸ್ಟ್ ಹೋಗುವಂತ ಕಾನ್ಫರೆನ್ಸಿಗೆ ಅವರು ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಸಾಹಿತಿಯಾಗಿ ಕಾನ್ಫರೆನ್ಸಿಗೆ ಹೋಗಿ ಅಲ್ಲಿ ಬ್ರಹ್ಮಾಂಡದ ಅಧ್ಯಯನದಲ್ಲಿ ಏನೇನೆಲ್ಲ ಇರುತ್ತೆ ಅಂತ ತಿಳ್ಕೊಂಡು, ಆ ಬ್ರಹ್ಮಾಂಡ, ನಮ್ಮ ತತ್ವಜ್ಞಾನ, ನಮ್ಮ ಇತಿಹಾಸದಲ್ಲಿ ಏನು ಹೇಳಿದೆ ಅದನ್ನೆಲ್ಲ ಸೇರಿಸಿ ಬರೆದಿರ್ತಕ್ಕಂಥ ಒಂದು ಪುಟ್ಟ ಕಾದಂಬರಿ ಅಂತಲೇ ಹೇಳ್ಬೋದು. ವಿಷಯದಲ್ಲಿ ಮಾತ್ರ ಅದು ಗಜಗಾತ್ರ. ಪುಟಗಳನ್ನು ನೋಡಿದ್ರೆ ಒಂದು 250 ಪುಟಗಳಿದೆ ಅಷ್ಟೇ. ಯಾನ ಅಷ್ಟು ದೊಡ್ಡದಲ್ಲ, ಆದ್ರೆ ವಿಚಾರ ಮಾತ್ರ ಅಷ್ಟು ಆಳವಾಗಿ ಬರೆದಿದ್ದಾರೆ. ಅಂಟಾರ್ಟಿಕದ ಬಗ್ಗೆ ಒಂದು ಗಾಢವಾಗಿ ಓದಿದಂತ ವಿಚಾರ ಅಂದ್ರೆ, ನಾನು ಯಾನದಲ್ಲಿ ಇವತ್ತು ಸ್ವೀಡನ್ಗೆ ಬಂದಾಗ ವಿಂಟರ್ ಅಲ್ಲಿ ಸ್ನೋ ಬಿದ್ದು ಇಲ್ಲ ಗ್ರೇ ವಾತಾವರಣ ಇದ್ದು ಏನು ಬೆಳಕೆ ಇದ್ದಾಗ ನನಗೆ ಅವಾಗ ಯಾನ ನೆನಪಾಗ್ತಾ ಇರುತ್ತೆ. ಭೈರಪ್ಪ ಅವ್ರು ಬರ್ದಿದ್ರಲ್ವಾ, ಅಂತ ಕಥೆಯಲ್ಲಿ ಕಳಿಬೇಕಾದ್ರೆ ಮನುಷ್ಯನ ಮನಸ್ಥಿತಿ ಹೇಗಿರುತ್ತೆ ಅಂತ ಕೆಲವೊಂದ್ಸಲ ಆ ಕಾದಂಬರಿ ಓದಿದಾಗ ನನಗೂ ಅರ್ಥ ಆಗುತ್ತೆ. ಸೂರ್ಯನ ಬೆಳಕೆ ನೋಡದಲ್ಲೇ ಮನುಷ್ಯ ಸಾಧನೆ ಮಾಡ್ಬೇಕಂತ ಹೇಳಿ ಕತ್ತಲೆಯಲ್ಲಿ ಕಳಿಬೇಕಾದ್ರೆ ಅವನ ಮನಸ್ಥಿತಿ ಹೇಗಿರುತ್ತೆ, ಯಾವ ರೀತಿಯಲ್ಲಿ ವ್ಯತ್ಯಾಸಗಳಾಗ್ತವೆ ಅನ್ನೋದನ್ನ ಬಹಳ ವಿವರವಾಗಿ ಯಾನದಲ್ಲಿ ಬರೆದಿದ್ದಾರೆ. ಇನ್ನೊಂದು ಕೆಲವು ವಿಚಾರಗಳಿದಾವೆ, ಆದ್ರೆ ಯಾನದಲ್ಲಿ ಇನ್ನೊಂದು ವಿಚಾರ ಅದನ್ನ ಹೇಳಲೇಬೇಕು. ಈಗ ಒಬ್ಬ ಮನುಷ್ಯ ಯಾವುದನ್ನಾದ್ರೂ ನಾನು ಬಿಡಬೇಕು ಅಂತ ಅನ್ಕೊಂತಾ ಇರ್ತಾನೆ, ಆದ್ರೆ ಅವರು ಒಂದು ಅಂಶ ಹೇಳಿದ್ದಾರೆ, ನೀವು ಯಾವುದನ್ನಾದ್ರೂ ಬಿಡಬೇಕು ಅಂತ ಇದ್ರೆ
ನೀವು ಬಿಡ್ತೀನಿ ಅಂದ್ರೆ ಯಾವುದನ್ನು ಬಿಡ್ಲಿಕ್ಕಾಗಲ್ಲ, ನೀವು ಏನ್ ಬಿಡ್ತೀರಾ ಅಂತಿದ್ದೀರಾ ಅದರಿಂದ ನಿಮಗೆ ಬಿಡುಗಡೆ ಸಿಗಬೇಕು. ಆ ಬಿಡುಗಡೆ ಸಿಗದಲ್ಲೇ ನಿಮಗೆ ಯಾವುದರಿಂದಲೂ ಬಿಡುಗಡೆ ಸಿಗಲ್ಲ. ಈ ಮಾತನ್ನ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದ್ರೆ ನಿಮಗೆ ತುಂಬಾ ಅರ್ಥ ಆಗುತ್ತೆ. ಇಷ್ಟನ್ನ ಹೇಳ್ಬಿಟ್ಟು ನಾನು ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಹೇಮಂತ್ ಅವರಿಗೆ. ಎಸ್.ಎಲ್. ಭೈರಪ್ಪ ಅವರ ಜೀವನ ತುಂಬಾ ಉದ್ದಾಗಲವಾಗಿ ಕಳೆದಂತಹದ್ದು ಸಂಕ್ಷಿಪ್ತವಾಗಿ ಹೇಳಿದ್ದೀರಾ, ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಹೇಮಂತ್ ಒಂಥರ ಭೈರಪ್ಪ ಎಷ್ಟು ChatGPT ಆಗಿದ್ದಾರೆ. ಸೊ ಒಂದು ಅರ್ಧ ಗಂಟೆಯಲ್ಲಿ ಭೈರಪ್ಪ ಅವರ ಕೃತಿಗಳು ಹಾಗೂ ಜೀವನದ ಬಗ್ಗೆ ಹೇಳಿದ್ದಾರೆ. ನಮಗೆ ಚಿಕ್ಕ ವಯಸ್ಸಲ್ಲಿ ಭೈರಪ್ಪ ಅಂತ ನೆನಪು ಬಂದಿದ್ದರೆ ನಾವೆಲ್ಲ ತುಂಬಾ ಜನ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಗೃಹಭಂಗ ನೋಡಿದ್ವಿ. ಹಾಗೆ ಪರ್ವ ಅಂತ ಇನ್ನೊಂದು ಕಾದಂಬರಿ ಇದೆ, ಅದರ ಬಗ್ಗೆ ಒಂದು 2 ಮಾತು ಶರ್ಮದಾ ಅವರು ಹೇಳ್ತಾ ಇದ್ದಾರೆ. ಶರ್ಮದಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ಕನ್ನಡ ನಾಡು ಕಂಡಂತಹ ಒಬ್ಬ ಶ್ರೇಷ್ಠ ಬರಹಗಾರರಲ್ಲಿ ಭೈರಪ್ಪನವರು ಒಬ್ಬರು. ಅವರನ್ನು ನೆನೆಸ್ಕೊಳ್ಳೋದಕ್ಕೆ ಹಾಗೆ ಅವ್ರ ಬಗ್ಗೆ, ಅವ್ರ ಪುಸ್ತಕದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಾನು ಭೈರಪ್ಪನವರ ಬಹುತೇಕ ಎಲ್ಲ ಕಾದಂಬರಿಗಳನ್ನು ಓದಿದ್ದೀನಿ. ಆದರೆ ಇವತ್ತು ನಾನು ಮಾತಾಡ್ತಿರೋದು ಅವರ ಅತ್ಯಂತ ದೊಡ್ಡ ಹಾಗೆ ಜನಪ್ರಿಯ ಕಾದಂಬರಿ ಅನ್ಬೋದು, ಪರ್ವ ಅಂತ. 1979ರಲ್ಲಿ ಬಿಡುಗಡೆಯಾಯಿತು ಈ ಕಾದಂಬರಿ. ಸುಮಾರು 700 ಪುಟಗಳಷ್ಟು ಇದೆ. ಹಾಗೆ ಇಲ್ಲಿ ತನಕ ಒಂದು 25 ಮುದ್ರಣಗಳಾಗಿದೆ. ಸೊ ಕನ್ನಡ ಸಾಹಿತ್ಯದ ಒಂದು ಬೌಂಡ್ರಿ ಅಥವಾ ಪರಿಧಿಯನ್ನು ವಿಸ್ತರಿಸಿದ್ದ ಅಂತ ಒಂದು ಕಾದಂಬರಿ ಇದು. ಅಷ್ಟು ದೊಡ್ಡದು, ಹಾಗೆ ಅಷ್ಟೇ ಜನಪ್ರಿಯ ಕೂಡ. ಸೊ ಏನು ಈ ಪರ್ವ ಅಂದರೆ, ಪರ್ವದಲ್ಲಿ ಏನಿದೆ ಅಂದರೆ, ಮಹಾಭಾರತದಂತಹ ಒಂದು ಪೌರಾಣಿಕ ಕಥೆಯನ್ನು ಒಂದು ಆಧುನಿಕ ದೃಷ್ಟಿಕೋನದಿಂದ, ಅಂದರೆ ಮಹಾಭಾರತ ಹೇಗಾಗಿರಬಹುದು ಅಂತ ಊಹಿಸ್ಕೊಂಡು ಅದನ್ನು ಒಂದು ಕಾದಂಬರಿ ರೂಪಕ್ಕೆ ತರೋದಾದರೆ ಹೇಗಿರುತ್ತೆ, ಅದು ಪರ್ವ. ಸೊ ಇಲ್ಲಿ ನಾವು ಮಹಾಭಾರತದಲ್ಲಿ ಬರೋ ಪಾತ್ರಗಳನ್ನ ನಾವು ದೇವರಾಗಿ ನೋಡ್ತೀವಿ. ಇಲ್ಲಿ ಆಮೇಲೆ ಅಲ್ಲಿ ಪವಾಡಗಳಿರುತ್ತೆ, ಅದ್ಭುತಗಳಿರುತ್ತೆ. ಇಲ್ಲ ಅದು ಯಾವುದೂ ಇಲ್ಲ. ಇಲ್ಲಿ ಇರೋದು ನಿಜ, ಎಲ್ಲ ನಿಜವಾದ ಜೀವನದಲ್ಲಿ ಆಗೋ ಘಟನೆಗಳನ್ನು ಥರ ಮಹಾಭಾರತನ ಅವರು ಪುನರ್ರಚಿಸಿದ್ದಾರೆ. ಸೊ ಉದಾಹರಣೆ ಕೊಡೋದಾದರೆ, ಕೃಷ್ಣ, ನಾವು ಮಹಾಭಾರತದಲ್ಲಿ ಬರೋ ಕೃಷ್ಣನ ನಾವು ದೇವರು ಅಂತ ಪೂಜೆ ಮಾಡ್ತೀವಿ. ಆದರೆ ಇಲ್ಲಿ ಅವನ್ನ ತುಂಬ ಬುದ್ಧಿವಂತ, ವಾಕ್ಚಾತುರ್ಯ ಇರೋ ಒಂದು ರಾಜಕಾರಣಿ ಥರ ತೋರಿಸಿದ್ದಾರೆ. ಹಾಗೆ ಭೀಮ ಅಂದರೆ ನಮಗೆ ಮೊದಲು ತಲೆಗೆ ಬರೋದು ಒಬ್ಬ ಬಲಶಾಲಿ ಅಂತ. ಆದರೆ ಅವನಿಗೆ ಒಂದು ಮುಗ್ಧತೆಯೂ ಇದೆ, ಆ ಸೈಡ್ ಒಂದು ಇನ್ನಸೆನ್ಸ್, ಅದು ಇಲ್ಲಿ ತೋರಿಸ್ತಾರೆ. ಹಾಗೆ ದ್ರೌಪದಿ ಒಂದು ತತ್ವ ಇರೋ, ಒಂದು ಸಿದ್ಧಾಂತ ಇರೋ ಒಂದು ಬಲಿಷ್ಠವಾದ ಹೆಂಗಸು, ಹಾಗೆ ಅವಳನ್ನ ಚಿತ್ರಿಸ್ತಾರೆ. ಆದರೆ ಮೂಲ ಕಥೆ ಅದೇನೆ, ಕಥೆಯಲ್ಲಿ ಏನೂ ವ್ಯತ್ಯಾಸ ಇರಲ್ಲ, ಮಹಾಭಾರತದ ಕಥೆನೇ. ಸೊ ಹಾಗಿದ್ದಾಗ ಒಂದು ಸಹಜವಾಗಿ ಬರೋ ನಮಗೆ ಪ್ರಶ್ನೆ ಅಂದರೆ, ಮಹಾಭಾರತ ಗೊತ್ತಿದ್ರೆ, ಕಥೆ ಅದೇ ಆದರೆ ಪರ್ವ ಯಾಕೆ ಓದಬೇಕು ಅಂತ ಅಲ್ವಾ? ಅಲ್ಲಿ ಈ ಪುಸ್ತಕದ ವಿಶೇಷತೆ ಬರೋದಲ್ಲೇ, ಯಾಕೆಂದರೆ ಈ ಪುಸ್ತಕದಲ್ಲಿ ಇರೋ ಒಂದು ನೈಜತೆ, ಒಂದು ಸರಳವಾಗಿ ಯಾವುದೋ ನಮ್ಮ ಪಕ್ಕದ ಮನೆಯಲ್ಲಿ ಅಥವಾ ಪಕ್ಕದ ಊರಲ್ಲಿ ಯಾವುದೋ 2 ಮನೆಗಳ ಮಧ್ಯೆ ಏನೋ ಜಗಳ ಆದರೆ ಹೇಗಿರುತ್ತೆ, ಅಷ್ಟು ಸಹಜವಾಗಿ ಪಾತ್ರಗಳನ್ನು ಸೃಷ್ಟಿಸಿ ಮಹಾಭಾರತನ ಬರೆದಿದ್ದಾರೆ. ಹಾಗೆ ಅಷ್ಟೇ ಸಂಶೋಧನೆ ಕೂಡ ಮಾಡಿದ್ದಾರೆ. ಸುಮಾರು 10 ವರ್ಷಗಳ ಕಾಲ ಇದಕ್ಕೆ ಸಂಶೋಧನೆ ಮಾಡಿದ್ದಾರೆ ಅಂತ ಕೇಳಿದ್ದೀನಿ. ಸೊ ಅದು ತುಂಬ ಸ್ಪಷ್ಟವಾಗಿ ಕಾಣುತ್ತೆ, ಪ್ರತಿಯೊಂದು ಪುಟದಲ್ಲೂ ಅವರು ಅದಕ್ಕೆ ರೆಫರೆನ್ಸ್ ಕೊಟ್ಕೊಂಡು ಬರೀತಾರೆ. ಸೊ ಎಲ್ಲ ಕಥೆನಲ್ಲೂ ಒಂದು ನೋಡಿದ್ರೆ ಒಂದು ಧರ್ಮ ಅಧರ್ಮ, ತಪ್ಪು ಸರಿಗಳ ಮಧ್ಯೆ ಒಂದು ಹೋರಾಟ ಇರುತ್ತೆ.
ಸೊ ಮಹಾಭಾರತದಲ್ಲೂ ಅದೇನೆ, ಪಾಂಡವರ ಮತ್ತು ಕೌರವರ ಮಧ್ಯ ಇರುತ್ತೆ. ಸೊ ಅದನ್ನು ತುಂಬ ಸರಳವಾಗಿ ಹೀಗೆ ತೋರಿಸಿದಾಗ ನಮಗೆ ಅದು ಬೇಗ ನಮಗೆ ನಾವು ಅದಕ್ಕೆ ಸ್ಪಂದಿಸ್ತೀವಿ ಆ್ಯಂಡ್ ವಿ ಕ್ಯಾನ್ ರಿಲೇಟ್ ಟು ಇಟ್. ಒಂಥರ ಅದಕ್ಕೆ ನಮಗೆ ಅನ್ವಯಿಸುತ್ತೆ. ಯಾಕೆಂದರೆ ಯಾವುದೋ ಪೌರಾಣಿಕ ಪಾತ್ರದ ಮೂಲಕ ನಾವು ಅದನ್ನು ಕಲ್ತ್ಕೊಳ್ಳೋದಕ್ಕಿಂತ ಒಂದು ನಿಜವಾದ ಪಾತ್ರಗಳ ಮೂಲಕ ಮಾನವರಾಗಿ ಅವ್ರನ್ನ ನೋಡಿದಾಗ ಅದಕ್ಕೆ ನಾವು ಹೆಚ್ಚು ಕನೆಕ್ಟ್ ಮಾಡ್ಕೋತೀವಿ. ಅದು ಪರ್ವದ ಒಂದು ವಿಶೇಷತೆ. ಸೊ ಕೆಲವು ಉದಾಹರಣೆಗಳು ಕೊಡೋದಾದರೆ ಈ ವ್ಯಾಸ ಭಾರತಕ್ಕೂ ಮತ್ತು ಪರ್ವಕ್ಕೂ ಏನು ವ್ಯತ್ಯಾಸ ಇದೆ ಅಂದರೆ, ಪರ್ವದಲ್ಲಿ ಕುರುಕ್ಷೇತ್ರದ ಉಲ್ಲೇಖ ಇಲ್ಲ ಅಷ್ಟೊಂದು. ಇಲ್ಲಿ ಪಾತ್ರಗಳ ಮೂಲಕ ಯುದ್ಧದ ವಿವರಣೆ ಇದೆಯೇ ಹೊರತು ಇಲ್ಲಿ ಯಾವುದು ಯುದ್ಧನ ಅವರು ವಿಶ್ಲೇಷಿಸಿಲ್ಲ. ಸೊ ಅದೊಂದು. ಹಾಗೆ ಇನ್ನೊಂದು, ಮಹಾಭಾರತದಲ್ಲಿ ಪಗಡೆ ಆಟ ಆಗುತ್ತೆ ಪಾಂಡವರ ಮತ್ತು ಕೌರವರ ಮಧ್ಯ. ಆವಾಗ ಪಾಂಡವರು ಸೋಲ್ತಾರೆ. ಆಗ ದ್ರೌಪದಿನ ಅವರು ಪಣಕ್ಕಿಡ್ತಾರೆ. ಆವಾಗ ದ್ರೌಪದಿ ವಸ್ತ್ರಾಪಹರಣದ ಒಂದು ದೃಶ್ಯ ಬರುತ್ತೆ. ಆಗ ಅವಳು ಕೃಷ್ಣನ ಬೇಡಿಕೊಂಡಾಗ ಅಕ್ಷಯ ವಸ್ತ್ರ ಬಂದು ಅವಳನ್ನು ಕಾಪಾಡುತ್ತೆ ಅನ್ನೋದು ಒಂದು ವ್ಯಾಸ ಭಾರತದಲ್ಲಿ ಉಲ್ಲೇಖ ಇದೆ. ಆದರೆ ನೀವು ಪರ್ವದಲ್ಲಿ ಇದೇ ದೃಶ್ಯನ ಅವರು ಒಂದು ಆಧುನಿಕ ದೃಷ್ಟಿಕೋನದಿಂದ ಬರೆದಿದ್ದಾರೆ. ಹೇಗೆ ಅಂದರೆ, ಅವಳನ್ನ ಪಣಕ್ಕಿಟ್ಟಾಗ ದ್ರೌಪದಿ ಅದನ್ನು ಅಪೋಸ್ ಮಾಡ್ತಾಳೆ. ಹಾಗೆ ಅವಳು ಹೇಳ್ತಾಳೆ, ಕೃಷ್ಣ ನನಗೆ ಅಣ್ಣನ ಹಾಗೆ, ಕೃಷ್ಣಗೆ ಏನಾದರೂ ಇದ್ರ ಬಗ್ಗೆ ಗೊತ್ತಾದರೆ ಅವ್ರು ನಿನ್ನ ಸುಮ್ಮನೆ ಬಿಡಲ್ಲ ಅಂತ. ಸೊ ಕೃಷ್ಣನ ವಾಕ್ಚಾತುರ್ಯ, ಅವನ ಒಂದು ಕೆಪಾಸಿಟಿ ಗೊತ್ತಿದ್ದ ಕೌರವರು ಅದರಿಂದ ಹೆದರ್ಕೊಂಡು ಅಲ್ಲಿ ಮನೆ ಹಿರಿಯರಾದಂಥ ಧೃತರಾಷ್ಟ್ರ ಮತ್ತು ಗಾಂಧಾರಿ ಬಂದು ಆ ವಸ್ತ್ರಾಪಹರಣ ನಿಲ್ಲಿಸ್ತಾರೆ. ಸೊ ಇದು ಒಂದು ಉದಾಹರಣೆ. ಸೊ ಇಲ್ಲಿ ಯಾವುದೇ ಪವಾಡಗಳನ್ನು ತೋರಿಸಿಲ್ಲ, ಅದನ್ನು ಒಂದು ಪ್ರಾಗ್ಮ್ಯಾಟಿಕ್ ಆಗಿ ಹೇಗೆ ನಡೆದಿರಬಹುದು ಅಂತ ಭೈರಪ್ಪನವರು ಊಹಿಸ್ಕೊಂಡು ಬರೆದಿರೋವಂಥ ಒಂದು ಸನ್ನಿವೇಶಕ್ಕೆ ಒಂದು ಉದಾಹರಣೆ. ಹೀಗೆ ನೂರಾರು ಪಾತ್ರಗಳಿದೆ, ಸಾವಿರಾರು ಸನ್ನಿವೇಶಗಳಿದೆ ಈ ಕಾದಂಬರಿನಲ್ಲಿ. ಅದೆಲ್ಲವನ್ನು ಅರ್ಥ ಮಾಡಿಕೊಂಡು ಅದನ್ನು ಅವರದ್ದೇ ದೃಷ್ಟಿನಲ್ಲಿ ನೋಡಿ ರಚನೆ ಮಾಡೋದಿದೆಯಲ್ಲ, ಅದು ಭೈರಪ್ಪನವರಂಥ ಒಬ್ಬ ಮೇಧಾವಿ ಬರಹಗಾರನಿಗೆ ಮಾತ್ರ ಸಾಧ್ಯ ಅಂತ ಅಂದರೆ ಸುಳ್ಳಾಗಲ್ಲ. ಇವತ್ತು ಭೈರಪ್ಪನವರು ನಮ್ಮನ್ನು ದೈಹಿಕವಾಗಿ ಆಗಲಿರ್ಬೋದು, ಆದರೆ ಅವರ ಕಾದಂಬರಿಗಳು ಎಂದೆಂದಿಗೂ ಜೀವಂತ, ಅದು ಅಜರಾಮರ. ಅವರ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ಹೇಮಂತ್ ಅವ್ರಿಗೆ ನನ್ನ ಧನ್ಯವಾದಗಳು. ಕನ್ನಡ ಪುಸ್ತಕಗಳನ್ನು ಹೆಚ್ಚು ಕೊಂಡು ಓದಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಗ್ಲೇ ಒಂದು ಅಂಶನ ಹೇಳೋದು ಮರ್ತಿದ್ದೆ, ಮುಖ್ಯವಾದ ಅಂಶ. ಅದಕ್ಕೋಸ್ಕರ ಸಮಯ ಇದೆ ಅಂತ ಹೇಳಿದ್ರು, ನಾನು ಪೂರ್ಣ ಸಮಯ ಬಳಸ್ಕೊಳ್ಳೋಣ ಅಂತ ಹೇಳಿ. ಅಟ್ಲೀಸ್ಟ್ ಭೈರಪ್ಪ ಅವರಿಗೆ ಮಿಗಿಲಾಗಿದ್ದರು 30 ನಿಮಿಷ ಸಮಯ ಅವರ ಒಂದು ವಿಚಾರಧಾರೆಯಲ್ಲಿ ಕಳೆಯೋಣ ಅನ್ನೋ ಒಂದು ದೃಷ್ಟಿಕೋನದಿಂದ ವಂಶ ವೃಕ್ಷದ ಬಗ್ಗೆ ಮಾತಾಡೋಣ ಅಂತ ಹೇಳಿ ಬಂದಿದ್ದು. ಇವತ್ತಿಗೂ ಒಂದು ಪ್ರಶ್ನೆ ಎಲ್ಲರಿಗೂ ಕಾಡ್ಬೋದು, ಯಾಕೆ ಹೆಸರು ಅಂತ ಬಂದಾಗ ಗಂಡ ಹೆಂಡತಿ ಕೇಳ್ಬೋದು, ಯಾಕೆ ನಿನ್ನ ಹೆಸರು ಯಾಕೆ ಇಡ್ತೀಯ ನನ್ನ ಮಗನಿಗೆ, ನನ್ನ ಹೆಸರು ಯಾಕೆ ಲಾಸ್ಟ್ ಹೆಸರು ಇಡಲ್ಲ, ನಿನ್ನ ಲಾಸ್ಟ್ ಹೆಸರು ಯಾಕೆ ನಾನು ಇಡಬೇಕಂತ ಹೇಳಿ. ಎಷ್ಟೋ ಜನ ಎಷ್ಟೇ ಒಂದು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲೂ ಇವತ್ತಿಗೂ ಸಹ ತಂದೆ ಹೆಸರನ್ನೇ ಮಗ ಅಥವಾ ಮಗಳು ತಗೊಳ್ಳೋದು. ಅದನ್ನ ವಂಶವೃಕ್ಷದಲ್ಲಿ ಬಹಳ ತತ್ವಜ್ಞಾನ ವಿಚಾರವಾಗಿಯೂ ಸಹ, ಮತ್ತೆ ವೈಚಾರಿಕ ಹಿನ್ನೆಲೆಯಲ್ಲಿಯೂ ಸಹ, ಮತ್ತೆ ನಮ್ಮ ಜೀವನ ಕ್ರಮದಲ್ಲಿ ಏನಕ್ಕೆ ಒಂದು ವಂಶದಲ್ಲಿ ಹುಟ್ಟಿದ ಮಗು ಅದು ವಂಶಕ್ಕೆ ಮಿಗಿಲು, ಆ ವಂಶ ಎಲ್ಲಿಂದ ಸ್ಟಾರ್ಟ್ ಆಯಿತು, ವಂಶ ಶುರುವಾಗಿದ್ರಿಂದ ಆ ಒಂದು ಕಾರಣಕ್ಕೋಸ್ಕರ ಆ ವಂಶದಲ್ಲಿ ಹುಟ್ಟಿದ ಮಗು ಆ ವಂಶಕ್ಕೆ ಮಾತ್ರ ಮೀಸಲಾಗಿರುತ್ತೆ ಅಂತ ಬಹಳ ನೀವು ಓದಿದ್ರೆ ನಿಮಗೂ ಅರ್ಥ ಆಗುತ್ತೆ. ಈಗ 2 ನಿಮಿಷದಲ್ಲಿ ನಾನು ಹೇಳ್ಬೋದು, ಈಗ ಹುಟ್ಟಿದ ಮಗು ವಂಶಕ್ಕೆ ಮಿಗಿಲಾಗಿರುತ್ತೆ ಅಂತ. ನೀವು ಆ ಗ್ರಂಥನ ಓದಿದಾಗ ನಿಮಗೆ ಅರ್ಥ ಆಗುತ್ತೆ ಯಾಕೆ ಈ ರೀತಿ ಹೇಳಿದ್ದಾರೆ ಅಂತ ಹೇಳಿ. ಇದಕ್ಕೆ ಒಂದು ಉದಾಹರಣೆಯನ್ನು ಸಹ ಕೊಡ್ತಾರೆ. ಅವರು UK ಪ್ರವಾಸದಲ್ಲಿ ಇದ್ದಾಗ ಒಂದು ಗುಂಪನ್ನ ಭೇಟಿ ಮಾಡ್ತಾರೆ, ಮ್ಯಾಕ್ಮಿಲನ್ಸ್ ಅಂತ ಹೇಳಿ. ಅವರು ಪ್ರಪಂಚದಾದ್ಯಂತ ಎಲ್ಲ ಹರಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ವರ್ಷಕ್ಕೊಂದ್ಸಲ ಅವರ ಲಾಸ್ಟ್ ನೇಮ್ ಮ್ಯಾಕ್ಮಿಲನ್ ಅಂತ ಇರೋದ್ರಿಂದ ಒಟ್ಟಿಗೆನೆ ಕಾನ್ಫರೆನ್ಸ್ ತರ ಮಾಡಿ ಮ್ಯಾಕ್ಮಿಲನ್ ಫ್ಯಾಮಿಲಿ ಎಲ್ಲ ಸೇರ್ತಾರೆ.
ಅದ್ರ ವಂಶವೃಕ್ಷ ಬರೆದಾಗ ಅಂದ್ರೆ ಅದು ಬಹಳ ಹಳೆ ಕಾದಂಬರಿ. ವಂಶವೃಕ್ಷದ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು, ಒಂದು ಸಂದರ್ಶನದಲ್ಲಿ ಈ ರೀತಿ ಹೇಳಿದ್ರು. ಅದರಿಂದ ಇನ್ನೂ ಗಾಢವಾಗಿ ಹೇಳ್ತಾರೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ತಂದೆ ಹೆಸರನ್ನ, ಆ ವಂಶದ ಹೆಸರನ್ನ ಮಗುವಿಗೆ, ಮಗ ಅಥವಾ ಮಗಳಿಗೆ ಇಡ್ತಾರೆ. ಆ ದೃಷ್ಟಿಕೋನದಲ್ಲಿ ವಂಶವೃಕ್ಷ ಒಂದು ಮುಖ್ಯವಾಗಿ ಪ್ರಾಮುಖ್ಯತೆಯನ್ನ ವಹಿಸುತ್ತೆ. ಆ ಒಂದು ಯಾಕೆ ವಂಶವೃಕ್ಷದ ಪ್ರಾಮುಖ್ಯತೆ ಅಂದ್ರೆ ವಂಶದಲ್ಲಿ ಹುಟ್ಟಿದ ಮಗು ವಂಶಕ್ಕೆ ಯಾಕೆ ಸೇರುತ್ತೆ ಅನ್ನೋ ದೃಷ್ಟಿನಲ್ಲಿ ಅಷ್ಟೇನೆ. ತುಂಬಾನೇ ಇದೆ ಹೇಳೋದು, ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಮತ್ತೆ ಇನ್ನೊಂದು ಕನ್ನಡ ಗ್ರಂಥಾಲಯ ಅಂತ ಹೇಳಿ ಮಾಡಿದ್ದೀವಿ ಸ್ವೀಡನ್ ಕನ್ನಡ ಕೂಟದ ವತಿಯಿಂದ. ಅದರ ಮೇಲ್ವಿಚಾರಣೆನ ನಾನು ನೋಡ್ಕೊತಾ ಇದ್ದೀನಿ. ಸ್ವೀಡನ್ ಕನ್ನಡ ಕೂಟದಿಂದಲೇ ಪುಸ್ತಕಗಳನ್ನ ತರಿಸಿದ್ದೀವಿ. ಭೈರಪ್ಪ ಅವರದೇ ಕಾದಂಬರಿಗಳು ಸುಮಾರು ಒಂದು 12 ಕಾದಂಬರಿಗಳಿದೆ. ಪುಸ್ತಕಗಳು ನನ್ನ ಹತ್ರ ಇರುತ್ತೆ. ಲೈಬ್ರರಿಗೆ ಅಂತೇಳಿ QR ಕೋಡನ್ನು ಇಟ್ಟಿದ್ದೀವಿ ಅಲ್ಲಿ. ದಯವಿಟ್ಟು ಜಾಯಿನ್ ಆಗಿ. ನಿಮಗೆ ಯಾವ ಪುಸ್ತಕ ಬೇಕಂತ ಹೇಳಿ ಮೆಸೇಜ್ ಮಾಡಿ, ನಾನು ನಿಮಗೆ ತಲುಪಿಸೋ ವ್ಯವಸ್ಥೆನ ಮಾಡ್ತೀನಿ. ಇಷ್ಟೇ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮತ್ತೆ 1 ನಿಮಿಷ ಮೌನಾಚರಣೆ ಮಾಡಬೇಕಾಗಿತ್ತು. ಈಗ ದಯವಿಟ್ಟು ಎಲ್ಲರೂ ನಿಂತುಕೊಂಡು ಭೈರಪ್ಪ ಅವರಿಗೆ 1 ನಿಮಿಷ ಮೌನಾಚರಣೆಯನ್ನು ಮಾಡೋಣ.